ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮತ್ತು ನಾನು ಇಲ್ಲಿ ಬರುವುದಕ್ಕೆ ಕಾರಣರಾದ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಲಿಂಗಪ್ಪ ಬೇಗೂರವರೇ, ನಿಮ್ಮ ಪ್ರಾಂಶುಪಾಲರಿಗೂ ನನಗೂ ಇಬ್ಬರಿಗೂ ಗುರುಗಳಾದ ಡಾಕ್ಟರ್ ಜಿ ರಾಮಕೃಷ್ಣ ಅವರೇ, ಹಾಗೆ ಇಲ್ಲಿ ನೆರೆದಿರುವ ಅಧ್ಯಾಪಕ ವೃಂದ ಹಾಗೂ ಎಲ್ಲ ವಿದ್ಯಾರ್ಥಿನಿಯರು. ಇವತ್ತಿನ ವಿಷಯ ತುಂಬ ಗಂಭೀರವಾದ ವಿಷಯ. ಯಾರು ಮಕ್ಕಳ ಜೊತೆಗೆ ಕೆಲಸ ಮಾಡ್ತಾರೋ ಅವರು ಮಾಡಬಹುದಾದಂತಹ ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ. ನಿಮ್ಮಂಥ ಹೆಣ್ಣು ಮಕ್ಕಳ ಜೊತೆಗೆ ಕೆಲಸ ಮಾಡಿರುವ ಅನುಭವ ಇರೋದ್ರಿಂದ ಆ ಅನುಭವದ ಆಧಾರದ ಮೇಲೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೊತೀನಿ. ವಯೋಮಾನ ಇದೆಯಲ್ಲ, ಅದು ಒಂಥರ ಅಸಾಧ್ಯವಾದ ಉತ್ಸಾಹ, ಕುತೂಹಲ, ಜೀವಸ್ಫೂರ್ತಿ. ಯಾರು ಏನೇ ಹೇಳಿದ್ರು ನಿನಗೇನು ಗೊತ್ತು, ನೀನು ಯಾಕೆ ಹೇಳೋದು ಅಂತ. ಅದು ಅಪ್ಪ ಅಮ್ಮಂಗಿರ್ಬೋದು, ಟೀಚರ್ಸ್ಗೂ ಇರ್ಬೋದು, ಹೊರಗಿನವ್ರಿಗೂ ಇರ್ಬೋದು. ಹೀಗೆ ಎಲ್ಲವನ್ನೂ ಅನ್ವೇಷಿಸುವಂತಹ ಮನೋಭಾವ. ಇದು ಹೇಗೆ, ಇದು ಯಾಕೆ ಅನ್ನುವ ಕುತೂಹಲ. ಅಂಥ ಕುತೂಹಲದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರ ಬೇಕಾಗತ್ತೆ. ಅಂಥ ಎಚ್ಚರವನ್ನು ಅವರಿಗೆ ಯಾರು ನಿಯಂತ್ರಣ ಮಾಡೋದು? ಮನೆಯಲ್ಲಿ ಅಪ್ಪ ಅಮ್ಮ ಮಾಡ್ಬೋದು, ಕಾಲೇಜಲ್ಲಿ ಟೀಚರ್ಸ್ ಮಾಡ್ಬೋದು, ಇನ್ನೂ ಹೆಚ್ಚು ಹೇಳ್ಬೋದು ಅಂದರೆ ಹೊರಗಡೆ ಅವರ ಅನುಭವಕ್ಕೆ ಬರುವ ಯಾರಾದರೂ ಹಿರಿಯರು ಮಾಡ್ಬೋದು. ಆದರೆ ಕೆಲವೊಮ್ಮೆ ಈ ಎಲ್ಲ ನಿಯಂತ್ರಣಗಳನ್ನು ದಾಟಿ ಮಕ್ಕಳು ಹೊರಗೋಗ್ಬೋದು. ಯಾಕೆಂದರೆ ಎಷ್ಟೋ ಸತಿ ನಾವು ನಮ್ಮ ಮಕ್ಕಳನ್ನ ನಿಯಂತ್ರಣ ಮಾಡಿದ್ರೂ ಕೂಡ ನಾವು ಬಯಸುವಂತಹ ಫಲಿತಾಂಶ ಸಿಕ್ಕಿರೋದಿಲ್ಲ. ಅದರಿಂದ ಗೆದ್ವಿ ಅಂತೇನಲ್ಲ. ತುಂಬ ಒಳ್ಳೆಯ ಅಪ್ಪ ಅಮ್ಮ ಇರ್ತಾರೆ, ಅವ್ರಿಗೆ ನೋಡಿದ್ರೆ ಎಂಥ ಮಕ್ಕಳಿರ್ತಾರೆ. ಹಾಗೆ ಮಕ್ಕಳನ್ನ ನೋಡ್ಕೊಳ್ದೇ ಇರೋವಂಥ ಅಪ್ಪ ಅಮ್ಮ ಅಂತಿರ್ತಾರೆ, ಅವ್ರಿಗೆ ತುಂಬ ಒಳ್ಳೆಯ ಮಕ್ಕಳಾಗಿರ್ತಾರೆ. ಅದು ಕೆಲವು ವಿಶೇಷಗಳು ಬಿಟ್ಕೊಂಡ್ರೂ ಕೂಡ ಈ ಹದಿಹರೆಯದ ವಯಸ್ಸಿನ ಈ ಮಕ್ಕಳಲ್ಲಿ ವಿಶೇಷವಾಗಿ ನೀವೆಲ್ಲ ವಿದ್ಯಾರ್ಥಿಗಳಾಗಿ ನೀವು ಶಾಲೆಗೆ ಅಥವಾ ಕಾಲೇಜಿಗೆ ಬರೋದು ಒಂದು ಮುಖ್ಯವಾದ ವಿಷಯ, ವಿದ್ಯಾರ್ಜನೆ. ಅದೇ ನಿಮ್ಮ ಆದ್ಯತೆ ಆಗಿರಬೇಕು. ನಾನು ನಿಮ್ಮ ಅಧ್ಯಾಪಕರುಗಳಲ್ಲಿ ಮಾತಾಡಿದಾಗ ಇಲ್ಲಿ ಬರುವ ಕೆಲವು ವಿದ್ಯಾರ್ಥಿನಿಯರು ಓದಿನ ಜೊತೆಗೆ ಕೆಲಸವನ್ನೂ ಮಾಡಿ ಹಣ ಸಂಪಾದಿಸಿ ಕುಟುಂಬಕ್ಕೆ ನೆರವಾಗುವಂಥವರು ಇದ್ದೀರಾ ಅಂತ ಕೇಳ್ಪಟ್ಟೆ. ಅದು ತುಂಬ ಸಂತೋಷ ಮತ್ತು ಹೆಮ್ಮೆನೂ ಆಗುತ್ತೆ. ಹಾಗೆ ಹೇಳಬೇಕು ಅಂದರೆ ನಾನು ಕನ್ನಡ MA ಮಾಡುವಾಗ ಕೆಲಸ ಮಾಡಿಕೊಂಡೇ MA ಮಾಡಿದ್ದೆ. ಬೆಳಗ್ಗೆ ಎಲ್ಲ PNT ಆಫೀಸಲ್ಲಿ ಕೆಲಸ ಮಾಡಿ ನನಗೆ ಸಂಜೆ ಕಾಲೇಜಿನಲ್ಲಿ ಓದೋದ್ರಿಂದ ಸಂಜೆ 6ರಿಂದ 9. ಆ ಉದಾಹರಣೆಯೆಲ್ಲ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ನಿಮ್ಮ ಒಂಥರ ಕಷ್ಟಪಟ್ಟು ದುಡಿಯುವ ಒಂದು ಸಮುದಾಯದಿಂದ ನೀವು ಬರ್ತೀರಾ ಅನ್ನುವ ಗೌರವ ಮತ್ತು ಹೆಮ್ಮೆ ನನಗಿದೆ. ಆದರೆ ಅದು ಎಷ್ಟೇ ಹೆಮ್ಮೆ ಪಟ್ಟರೂ ನಿಮ್ಮ ಓದು ಅದನ್ನು ಅಡ್ಡಿ ಮಾಡಬಾರ್ದು. ಓದಿಗೂ ಕೂಡ ಅಷ್ಟೇ ಆದ್ಯತೆ ಬೇಕು. ಸುಮ್ಮನೆ ಏನೋ ಒಂದು 3rd ಕ್ಲಾಸ್ ಪಾಸ್ ಆಗೋದು, ಸುಮ್ಮನೆ ಪಾಸ್ ಆಗಿಬಿಟ್ರೆ ಸಾಕು, ನನಗೊಂದು ಡಿಗ್ರಿ ಬಂದರೆ ಸಾಕು ಅನ್ನೋವಂಥದ್ದು ಆಗಬಾರ್ದು. ಬಹುಪಾಲು ಕುಟುಂಬಗಳಲ್ಲಿ ತಂದೆ ತಾಯಿಯವರು ಓದಿದವರಲ್ಲದಿದ್ದರೆ, ಶಿಕ್ಷಣ ಪಡೆದವರಲ್ಲದಿದ್ದರೆ ಅವ್ರಿಗೆ ಅದರ ಪ್ರಾಮುಖ್ಯತೆಯನ್ನು ಹೆಚ್ಚಿಕೊಡ್ತೀರ. ಯಾಕೆಂದರೆ ಅವ್ರಿಗೆ ನನ್ನ ಮಗ ಕಾಲೇಜ್ ಹೋಗಬೇಕು, ಓದಬೇಕು, ನನಗಂತೂ ಓದಕ್ಕೆ ಬರಲಿಲ್ಲ, ಅವ್ರು ಓದಬೇಕು ಅನ್ನೋದು ಇರುತ್ತೆ ಹೊರತು ಆ ಓದಿನ ಅಂತಿಮ ಹಂತ ಅವರನ್ನು ಏನು ಮಾಡಬೇಕು, ಅವ್ರ ಭವಿಷ್ಯದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಅಪ್ಪ ಅಮ್ಮಗೂ ಇಲ್ಲದೆ ಇರುವಾಗ ಮಕ್ಕಳಿಗೂ ಇರುತ್ತೆ ಅಲ್ವಾ? ಯಾರೋ ಮುಸೇರ್ ತಿಕ್ಕೋಳಿಗೆ ನನ್ನ ಮಗಳು ಮತ್ತೆ ಮುಸೇರ್ ತಿಕ್ಕೋಳು ಆಗಬಾರ್ದು, ಏನೋ ಓದಬೇಕು. ನನ್ನ ಮನೆ ಕೆಲಸದವಳು ತುಂಬ ಚಿಕ್ಕ ಹುಡುಗಿನೇ, ಅವಳು 30-35 ವರ್ಷದವಳು. ಅವಳ ಮಗಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿದ್ದಾಳೆ, ಟ್ಯೂಷನ್ಗೆ ಕಳಿಸ್ತಾಳೆ. ಅವಳ ನಿಯಂತ್ರಣ ನೋಡಿ. ಅವಳ ಆಸೆ ಏನಂತೆ ಗೊತ್ತಾ?
ಆಸೆ ಇಲ್ಲ, ಯಾವುದೋ ಗೌರ್ಮೆಂಟ್ ಇದರಲ್ಲಿ ಹೋಗಬೇಕು, ಕೆಲಸ ಮಾಡಬೇಕು ಅಂತ. ನಾಳೆ ದಿನ ಅವಳ ಮಗಳಿಗೆ ಪಾಠ ಹೇಳ್ಕೊಡೋ ಅಷ್ಟು ಕಲ್ತ್ಬಿಟ್ರೆ ಸಾಕಮ್ಮ ಅಂತಾಳೆ ನೋಡಿ. ಮತ್ತೆ ಹೆಣ್ಣಿನ ತಾಯಿಯ ಒಂದು ಪಾತ್ರ ಇದೆಯಲ್ಲ, ಅದನ್ನು ಅವಳು ತುಂಬ ಚೆನ್ನಾಗಿ ಮಾಡಿಬಿಟ್ರೆ ಸಾಕು ಅನ್ನುವುದು ಅವಳ ಆಸೆ. ಆದರೆ ಇಲ್ಲಿ ನಾವೆಲ್ಲ ಸ್ವಲ್ಪನಾದರೂ ಮಹತ್ವಾಕಾಂಕ್ಷಿಗಳಾಗಬೇಕಾಗತ್ತೆ. ನಿಮ್ಮ ಅಪ್ಪ ಅಮ್ಮ ಆಗಲಿಲ್ಲ ಅಂದರೆ ನೀವಾದರೂ ಆಗಬೇಕಾಗತ್ತೆ ಅನ್ನೋದು ನನ್ನ ಆಸೆ. ನಾನೇನು ದೊಡ್ಡ ದೊಡ್ಡ ನಮ್ಮ ರಾಷ್ಟ್ರೀಯ ನಾಯಕಿಯರಿರ್ತಾರಲ್ಲ, ಅಥವಾ ನಾಯಕರು ಹುಡುಗರು ಇದ್ದೀರಲ್ಲ, ಅವ್ರ ಥರ ಆಗಿ ಅಂತ ನಾನು ಯಾವ ದೊಡ್ಡ ವ್ಯಕ್ತಿಯ ಹೆಸರನ್ನು ಹೇಳೋದಿಲ್ಲ. ನೀವು ನ್ಯೂಸ್ ಪೇಪರಲ್ಲಿರ್ಬೋದು ಅಥವಾ ನಿಮ್ಮ ಕೈಯಲ್ಲಿರೋ ಮೊಬೈಲ್ನ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ನೋಡ್ತಾ ಇರುವಾಗ ಕೆಲವೊಂದು ಸುದ್ದಿಯನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತ, ಪೌರಕಾರ್ಮಿಕನ ಮಗಳು ವೈದ್ಯೆಯಾದ್ರು ಅಲ್ವಾ, ಆಮೇಲೆ ಹೊಲದಲ್ಲಿ ಕೂಲಿ ಕೆಲಸ ಮಾಡುವನ ಮಗಳು IAS ಆದ್ಲು, ಇನ್ನೊಬ್ಬಳು ಯಾರೋ ಇಸ್ರೋ ವಿಜ್ಞಾನಿ ಆದ್ಲು ಅಂತ ವಾರ್ತೆಗಳನ್ನು ನಾವು ಓದಿದಾಗ ತುಂಬ ಖುಷಿಯಾಗತ್ತೆ. ಅಂತಹ ಸ್ಥಾನಗಳನ್ನು ನೀವು ಕೂಡ ಪಡಿಬೋದು. ಯಾಕೆಂದರೆ ಅವರ ಮನೆಯ ಪರಿಸ್ಥಿತಿ ಕೂಡ ಹಾಗೇ ಇರುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡ್ತೀವಿ, ಅವನು ತಂದೆ ಕಾನ್ಸ್ಟೇಬಲ್ ಆಗಿರ್ತಾನೆ, ಮಗಳು SI ಆಗಿರ್ತಾಳೆ. ಎಷ್ಟು ಹೆಮ್ಮೆಯಿಂದ ಅವಳು ಅವರ ಅಪ್ಪನಿಗೆ ಹೋಗಿ ನಮಸ್ಕಾರ ಮಾಡಿದಾಗ ಖುಷಿ ಅಂತ ಅನಿಸುತ್ತಲ್ವ. ಆದರೆ ಇಲ್ಲಿ ಯಾರು ತಗೋಬೇಕು ಜವಾಬ್ದಾರಿ? ನೀವುಗಳೇ ತಗೋಬೇಕು, ನಿಮ್ಮ ಕುಟುಂಬದವ್ರು ತಗೊಳಕ್ಕಾಗಲ್ಲ. ನಿಮಗೆ ಅಂತ ಒಂದು ಮಹತ್ವಾಕಾಂಕ್ಷೆ ಬರಬೇಕು. ಮಹತ್ವಾಕಾಂಕ್ಷೆ ಬರಬೇಕಾದ್ರೆ ನೀವು ವಿದ್ಯಾಭ್ಯಾಸನ ಆದ್ಯತೆಯ ವಿಷಯ ಆಗಿ ತಗೋಬೇಕು. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸಮಾನತೆಯ ಸಂವಿಧಾನ ಬರೆದಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ದೇವಾಲಯದ ಮುಂದೆ ಹೋಗಿ ಕ್ಯೂ ನಿಲ್ಲುವ ಬದಲು ಲೈಬ್ರರಿಗೆ ಹೋಗಿ ಪುಸ್ತಕ ಓದಿ ಅದೇ ದೊಡ್ಡ ದೇವಾಲಯ ಅಂತ ಹೇಳಿದ್ದಾರೆ. ನೀವು ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿ, ಆಟೋ ಓಡಿಸಿ, ಅಥವಾ ಹೂವು ಕಟ್ಟಿ, ಅಥವಾ ಹೊರಗಡೆ ಹೋಗಿ ಏನೇ ಕೆಲಸ ಮಾಡಿ, ಅದೆಲ್ಲನೂ ಬೇಡ ಅಂತ ನಾನು ಹೇಳ್ತಿಲ್ಲ. ಅದೆಲ್ಲದರ ಆಚೆಗೆ ಓದೇ ಮುಖ್ಯ. ಅದು ಓದಿಗೆ ಸಹಾಯ ಆಗಬೇಕೇ ಹೊರತು ಆ ಕೆಲಸಗಳಿಗೆ ಇದು ಒಂದು ಹವ್ಯಾಸ ಆಗಬಾರ್ದು. ಆಗ ಮಾತ್ರ ನೀವು ಇಲ್ಲಿ ಯಾಕೆ ಹದಿಹರೆಯದ ನಿಯಂತ್ರಣದಲ್ಲಿ ವಿಷಯ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಟೀಚರ್ಸ್ ಹೇಳ್ತಾ ಇರ್ತಾರೆ. ನಾನು ನಿಮ್ಮ ಕೆಲವು ಟೀಚರ್ಗಳ ಹತ್ರ ಮಾತಾಡಿದೆ. ಅದರಲ್ಲೂ ವಿಶೇಷವಾಗಿ ರಮ್ಯಾ ಟೀಚರ್, ಸೋಷಿಯಾಲಜಿ ಟೀಚರ್ ಅಂತೂ ತುಂಬ ಅಭಿಮಾನದಿಂದ ನಿಮ್ಮೆಲ್ಲರ ಬಗ್ಗೆನೂ ಹೇಳಿದ್ದಾರೆ. ಆಸಕ್ತಿ ಇದೆ, ಎಲ್ಲ ಇದೆ. ಆದರೆ ಒಂದು ಉದ್ದೇಶ ಅನ್ನೋದಿದೆಯಲ್ಲ, ಧ್ಯೇಯ ಅನ್ನೋದಿದೆ, ಅದು ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲರೂ ಕಾಲೇಜಿಗೆ ಬರ್ತಾರೆ, ಓದ್ತಾರೆ, ನಮ್ಮ ಕಾಲೇಜ್ಗೂ ಒಳ್ಳೆಯ ರಿಸಲ್ಟ್ ಬರುತ್ತೆ. ಆಮೇಲೆ ಏನಾಗ್ತಾರೆ ಅವರು ಅನ್ನೋದು ತುಂಬ ಆತಂಕದ ಕ್ಷಣ ಆಗುತ್ತೆ. ಯಾಕಂದರೆ ಟೀಚರ್ಗಳಿಗೆಲ್ಲ ನಿಮ್ಮನ್ನು ಎಲ್ಲೆಲ್ಲೋ ನೋಡೋದಕ್ಕೆ ಆಸಕ್ತಿ. ನಾನು ನಿಮ್ಮ ಪ್ರಿನ್ಸಿಪಾಲನ್ನ ಅವರು ಡಿಗ್ರಿ ಓದ್ತಿರುವಾಗ ನೋಡಿದ್ದೆ. ಇವತ್ತು ಪ್ರಿನ್ಸಿಪಾಲ್ ಚೇಂಬರ್ ಒಳಗೆ ಬರುವಾಗ ಎಷ್ಟು ಹೆಮ್ಮೆ ಮತ್ತು ಖುಷಿ ಆಯಿತು ಅಂತ. ಆ ಥರ ಇಲ್ಲಿರುವ ಟೀಚರ್ಗಳಿಗೂ ನೀವು ಒಂದು ಹೆಮ್ಮೆಯ ಕ್ಷಣಗಳನ್ನು ಕೊಡಬೇಕಾಗುತ್ತೆ ತಾನೇ. ಆಮೇಲೆ ಈ ನಿಮ್ಮ ವಯಸ್ಸಿಗೆ ಸಂಬಂಧಪಟ್ಟಂಗೆ ಒಂದು ವಿಷಯ ನನ್ನನ್ನು ಒಂದು ಸುಮಾರು 2 ವರ್ಷಗಳಿಂದ ಕಾಡ್ತಾ ಇತ್ತು. ನಾನು ಎಲ್ಲೇ ಯುವಜನರನ್ನು ಭೇಟಿಯಾದಾಗಲೂ ಕೂಡ ಅದನ್ನು ಚರ್ಚೆ ಮಾಡ್ತಾ ಇದ್ದೆ. ಹಾಗೆ ಇವತ್ತು ಈ ಸಂದರ್ಭದಲ್ಲಿ ಅದು ಸೂಕ್ತ ಅಂತ ಅನಿಸುತ್ತೆ. ನಿಮಗೆಲ್ಲರಿಗೂ 1 ವರ್ಷದ ಹಿಂದೆ ಇರಬಹುದು, ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣ ನಡೆಯಿತು. ನೇಹ ಅನ್ನುವ ಕಾಲೇಜು ಹುಡುಗಿಗೆ ಅವಳನ್ನು ಪ್ರೀತಿಸುತ್ತಿದ್ದ ಅವನ ಪ್ರಿಯಕರ ಅವಳು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ ಅಂದಾಗ ಎಷ್ಟು ಹಾಡು ಹಗಲಲ್ಲಿ ಅವಳು ತರಗತಿಯಿಂದ ಇಲ್ಲಿ ಹೊರಗೆ ಬರ್ತಿರುವಾಗ ಬಂದು ಅವಳ ಹೊಟ್ಟೆಗೆ ಚಾಕು ಹಾಕಿ ಅವಳು ಅಲ್ಲೇ ಸತ್ತು. ಆಯಿತಾ, ಅವಳು ಸತ್ಲು, ಅವನಿವಾಗ ಜೈಲಲ್ಲಿದ್ದಾನೆ. ಇಬ್ಬರ ಬದುಕು ಏನೂ ಆಗಲಿಲ್ಲ. ನನಗೆ ಅರ್ಥವಾಗದೆ, ಇನ್ನೂ ಅರ್ಥವಾಗದೆ ಇರೋ ವಿಷಯ ಏನು ಅಂದರೆ, ಪ್ರೀತಿ ಪ್ರೇಮ ಮಾಡಬಾರ್ದು ಅಂತ ಏನೂ ಹೇಳಲ್ಲ, ನಿಮ್ಮ ವಯಸ್ಸಿನ ಗುಣವೇ ಅದು. ಆದರೆ ನಿಜವಾಗಿ ನಾವು ಯಾರನ್ನಾದರೂ ಪ್ರೀತಿಸಿದ್ರೆ
ಬೇಜಾರು ಮಾಡ್ಕೊಬೋದು, ಪೊಸೆಸಿವ್ ಆಗಿರ್ಬೋದು, ಅವಳನ್ನು ಇನ್ಯಾರೋ ಮಾತಾಡ್ಸಿದ್ರೆ ಅವಳು ನನ್ನ ಹುಡುಗಿ ನೀನು ಯಾಕೆ ಮಾತಾಡಿಸ್ತೀಯಾ ಅಂತ ಹೇಳ್ಬೋದು. ಹುಡುಗಿಯರು ಅಷ್ಟೇ. ಹಾಗಾದರೆ ಅದು ಎಂಥ ಪ್ರೀತಿ? ಅದು ನಿಜವಾದ ಪ್ರೀತಿನ? ಅದಕ್ಕೆ ಪ್ರೀತಿಸುವ ಹುಡುಗ ಮಾಡಿರೋದು ಅದೇ ಒಂದು 2 ತಿಂಗಳ ಅವಧಿಯಲ್ಲಿ ಅಂಥ ಘಟನೆ 3 ಘಟನೆ ಕರ್ನಾಟಕದಲ್ಲಿ ನಡೆಯಿತು. ಇನ್ನು ದೇಶದ ಹಲವಾರು ಭಾಗಗಳಲ್ಲಿ ಎಷ್ಟು ಘಟನೆ ನಡೆದಿರ್ಬೋದಲ್ವ. ಆ ಪ್ರೀತಿ, ಆ ವಯೋಮಾನದಲ್ಲಿ ಹುಟ್ಟುವ ಪ್ರೀತಿ ಅನ್ನೋದಿರುತ್ತಲ್ಲ, ಅದು ಜವಾಬ್ದಾರಿ ಇಲ್ಲದ ಪ್ರೀತಿಯೂ ಆಗಿರ್ಬೋದು. ಸುಮ್ಮನೆ ಒಂದು ಸಿನಿಮಾಕ್ಕೆ ಹೋಗ್ಬೋದು, ಇನ್ನೆಲ್ಲೋ ಅಡ್ಡಾಡ್ಬೋದು ಎಲ್ಲ. ಆದರೆ ನನ್ನೊಂದು ಪ್ರಶ್ನೆ, ನೀವು ಕಾಲೇಜಿಗೆ ಬರುವುದು ಬಂದಾಗ ಪ್ರೀತಿ ಮಾಡೋದು ಬೇರೆ, ಆದರೆ ಪ್ರೀತಿ ಮಾಡೋದೇ ಒಂದು ಉದ್ಯಮ ಥರ ಮಾಡಿಕೊಂಡು ಕಾಲೇಜಿನ ಪಾಠವನ್ನು ತಪ್ಪಿಸ್ಕೊಂಡ್ರೆ ಅದನ್ನು ಮನೋವಿಜ್ಞಾನಿಗಳು, ವೈದ್ಯರು ಏನು ಹೇಳ್ತಾರೆ, ಅದೊಂಥರ ಪ್ರೀತಿ ಅನ್ನೋಕ್ಕಿಂತ ಒಂದು ಇನ್ಫ್ಯಾಚುಯೇಷನ್ ಅಂತಾರೆ. ಸುಮ್ಮನೆ ಅದೊಂದು ಆಸೆ. ಪ್ರೀತಿ ಮಾಡಿದಾಗ ಅದಕ್ಕೆ ಜವಾಬ್ದಾರಿ ಇರಬೇಕಾಗತ್ತೆ, ಮತ್ತು ಅದರಿಂದ ಹುಟ್ಟಬಹುದಾದ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸವಾಲು ಇರುತ್ತೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಜವಾಬ್ದಾರಿ ಎಷ್ಟೊಂದಿರುತ್ತೆ ಅಂದರೆ, ಜೈವಿಕವಾಗಿ ಪ್ರೀತಿ ಮಾಡಿ ಪ್ರೀತಿಯ ನಂತರದ ಇದೇನಾದರೂ ಆದರೆ ಅದು ಬಸಿರೋ ಬಾಣಂತನೋ, ಮತ್ತು ಸಮಾಜದ ಬಹಿಷ್ಕಾರ, ಅಪ್ಪ ಅಮ್ಮನ ಬಹಿಷ್ಕಾರ, ಇವೆಲ್ಲವನ್ನು ನಿಭಾಯಿಸೋಕ್ಕಾಗತ್ತಾ? ಅದನ್ನು ಹೆಚ್ಚು ಯೋಚನೆ ಮಾಡಬೇಕಾಗಿರೋದು ನಮ್ಮ ಹುಡುಗಿಯರು. ನಮ್ಮ ಹುಡುಗಿಯರು ಅಂತ ಹೇಳ್ತಾನೆ, ಹುಡುಗರಿಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿಯರು ಇರ್ತಾರೆ. ಯಾರಾದರೂ ನಿಮ್ಮ ತಂಗಿ ಮೇಲೆ ಕಣ್ಣು ಹಾಕಿದ್ರೆ, ಕೆಟ್ಟದಾಗಿ ಮಾತಾಡಿದ್ರೆ, ಅದು ಹೊರಗಲ್ಲ. ನಾನು ಹೇಳ್ತಿರೋದು ಕಾಲೇಜಿನ ಒಳಗೂ ಕೂಡ ರೇಗಿಸಿದ್ರೆ, ನನ್ನ ತಂಗಿನ ರೇಗಿಸಿದ್ರೆ ನಾನು ಸುಮ್ಮನಿರಲ್ಲ ಅಂತ ಅವನು ಹೋಗಿ ರೇಗಿಸಿದವನನ್ನು ಹೊಡೆದು ಅವನು ಬಂದು ಕಾಲೇಜಲ್ಲಿರೋ ಇನ್ನೊಬ್ಬ ಹುಡುಗಿಯನ್ನು ರೇಗಿಸಿದ್ರೆ ಅದು ಹೇಗೆ? ನನಗೆ ಅಲ್ಲಿ ಪ್ರೀತಿ ಅನ್ನೋದು ಹೆಂಗೆ ಅರ್ಥ ಆಗಲಿಲ್ವೋ ಇದು ಕೂಡ ಅರ್ಥ ಆಗಲಿಲ್ಲ. ಸುಮ್ಮನೆ ಒಂದು ಮಾತು ಬೈದ್ಬಿಡ್ತೀವಿ. ಏನಂತ ಬೈತೀವಿ? ಏನು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ಯಾಕಂದು ಮಾತಾಡ್ತೀರಾ, ಯಾಕಂದು ಬಿಹೇವ್ ಮಾಡ್ತೀರಾ ಅಂತ. ಇಲ್ಲಿ ಏನು ಅಂದರೆ, ನನ್ನ ಮನೆಯದೇ ಬೇರೆ, ನಿನ್ನ ಮನೆಯದೇ ಬೇರೆ ಅನ್ನೋದಿರ್ಬೋದು. ಅಥವಾ ಪ್ರೀತಿ ಪ್ರೇಮ ಅನ್ನೋದು ನೀನು ನನಗೆ ಮಾತ್ರ ಮೀಸಲಾಗಿರಬೇಕು, ನನ್ನನ್ನು ಮಾತ್ರ ಪ್ರೀತಿ ಮಾಡಬೇಕು. ನಿಮಗೆ ಗೊತ್ತಿದೆಯೋ ಇಲ್ವೋ, 10-15 ವರ್ಷಗಳ ಹಿಂದೆ ಈ ರೀತಿ ಪ್ರೀತಿಸಿದವಳು ಸಿಕ್ಕಲಿಲ್ಲ, ಮದುವೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಡೀತಾ ಇದ್ದಂಥ ಆ್ಯಸಿಡ್ ಅಟ್ಯಾಕ್ಗಳಿತ್ತಲ್ಲ, ಅದು ತುಂಬ ಇತ್ತು. ಎಷ್ಟೋ ಜನ ಈ ನಿಮ್ಮ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿಸಿದ್ದಕ್ಕೆ ಸಿಗಲಿಲ್ಲ ಅಂತನೋ, ಅವಳು ಒಪ್ಕೊಳ್ಳಿಲ್ಲ ಅಂತನೋ, ಅಥವಾ ಅದು ಒನ್ ವೇ ಲವ್ ಆಗಿದ್ದರೆ ಅವ್ರ ಮೇಲೆ ಆ್ಯಸಿಡ್ ಎಲ್ಲ ಹಾಕಿದ್ದಾರೆ. ಈಗ ಆ್ಯಸಿಡ್ ಇದು ತುಂಬ ಕಠಿಣವಾದ ಕಾನೂನುಗಳನ್ನೆಲ್ಲ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿರ್ಬೋದು. ಆದರೂ ಈ ನಿಮ್ಮ ಹದಿಹರಿಯದ ವಯಸ್ಸು ಅನ್ನೋದನ್ನು ನಿರ್ವಹಣೆ ಮಾಡುವುದು ಎಲ್ಲರಿಗೂ ಕಷ್ಟವೇ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈನಲ್ಲಿ ಇದೆಯಲ್ಲ ಮಂತ್ರದಂಡ, ಏನು ಹೇಳ್ಬೋದು, ಆ ಮೊಬೈಲ್ ಅನ್ನುವ ಒಂದು ಮಂತ್ರದಂಡ ಏನಿದೆ, ಅದು ದಿಕ್ಕು ತಪ್ಪಿಸುವ ದಾರಿಗಳು ಅಲ್ವಾ. ಈಗ ಕಳೆದ 1 ತಿಂಗಳಲ್ಲೇ 1-2-3 ಈ ಥರದ್ದು ಅತ್ಯಾಚಾರ ಮಾಡಿ ಸುಟ್ಟು ಬಿಟ್ಟು ಹೊರಗಡೆ ಹಾಕಿದವರು, ಆ ಥರದವರ ಕಥೆಗಳನ್ನು ಓದುತ್ತಿದ್ದಾಗ ಏನು ಹೇಳ್ತು ಅಂದರೆ, ಇವರು ಫೇಸ್ಬುಕ್ ಫ್ರೆಂಡು. ನೆಟ್ಟಿಗೆ ಪಕ್ಕ ಕೂತ್ಕೊಂಡು 3 ವರ್ಷ ಓದಿದ್ರೇ ಒಂದು ಹುಡುಗ ಒಂದು ಹುಡುಗಿನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಫೇಸ್ಬುಕ್ಕಲ್ಲೇ ಫ್ರೆಂಡ್ ಮಾಡಿಕೊಂಡು, ಫೇಸ್ಬುಕ್ಕಲ್ಲೇ ಲವ್ ಮಾಡಿ, ಫೇಸ್ಬುಕ್ಕಲ್ಲೇ ಅವನ ಜೊತೆ ಸೇರಿಕೊಂಡು, ಇದು ಏನಾಗೋಗಿದೆ ಅಂತಂದರೆ, ಇವತ್ತು ಹಿಂದಿನ ನಮ್ಮ ಜನರೇಷನ್ ಅವರುಗಳು ಏನನ್ನ ಆದರ್ಶಗಳು ಅಂತಿದ್ವಿ, ಆದರ್ಶದ ಮೌಲ್ಯ ಅಂತಿದ್ವಿ, ಅದೆಲ್ಲ ಇವತ್ತು ನಗೆಪಾಟ್ಲಾಗ್ತಾ ಇದೆ. ಅದಕ್ಕೆ ಸರಿಯಾಗಿ ಸಮಾಜ ಕೂಡ ಮುಂದುವರಿತಿದೆ. ಹಾಗಿರುವಾಗ ಹೆಣ್ಣನ್ನು ಒಂದು ಉಪಯೋಗಿಸಿ ಬಿಸಾಕ್ಬಿಡೋ ಅಂತಹ ವಸ್ತುವಾಗಿ ನೋಡ್ತಿರುವಂತಹ ನಮ್ಮ ಸಮಾಜದ ಪುರುಷ ಲೋಕ, ಅಥವಾ ಪುರುಷರನ್ನು ಹನಿ ಟ್ರ್ಯಾಪ್ ಮಾಡಿ ನಿಮಗೂ ಕಷ್ಟ ಕೊಡ್ಬೋದು. ನಾನು ಬರೀ ಒಬ್ಬರ ಪರವಾಗಿ ಮಾತ್ರ ಮಾತಾಡ್ತಿಲ್ಲ. ಆದರೆ ಇಂಥ ಸ್ತ್ರೀ ಪುರುಷ ಸಂಬಂಧಗಳ ಲೈಂಗಿಕತೆಯ ಬಗ್ಗೆ ಹೆಚ್ಚು ಜ್ಞಾನ ಪಡ್ಕೋಬೇಕು. ಅದು ಸುಮ್ಮನೆ ರೋಚಕವಾದ
ಮತ್ತು ಆಕರ್ಷಕವಾದ ಈಗ ಬರ್ತಿರೋ ಸಿನಿಮಾಗಳು ಆಗಿದೆ. ಸಿನಿಮಾಗಿಂತ ವರ್ಸ್ಟು ನಮ್ಮ ಧಾರಾವಾಹಿಗಳು ಅಲ್ವಾ? ಮಾಡೋದು, ಆಮೇಲೆ ಸಂಜೆ ಹೋಗಿ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿಬಿಡೋದು. ನೀನು ಅವನನ್ನು ನಂಬೋದೇ ತಪ್ಪು. ಸರಿ ಇಲ್ದಿರೋನ ಜೊತೆ ಹೋಗಿದ್ದೇ ತಪ್ಪು, ಅದರಿಂದ ಆಗಿದ್ದೇ ತಪ್ಪು. ಆದರೆ ಅಲ್ಲಿ ಹೋಗ್ಬಿಟ್ಟು ಉರುಳು ಸೇವೆ ಮಾಡಿದ್ರೆ ಪರಿಹಾರ ಆಗತ್ತಾ? ಇಷ್ಟೊತ್ತು ಡಾಕ್ಟರ್ ಜಿ ಅವರು ಏನು ಹೇಳಿದ್ರು, ಆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಬರೀ ಸೈಂಟಿಸ್ಟ್ಗಳಿಗೆ, ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಲ್ಲ, ಈ ಭೂಮಿಯ ಮೇಲೆ ಬದುಕಿರುವ ಎಲ್ಲರಿಗೂ ಅನ್ವಯಿಸುವಂಥದ್ದು. ಆದ್ದರಿಂದ ಈ ವಿಚಾರಗಳನ್ನು ಹೆಚ್ಚು ವೈಚಾರಿಕವಾಗಿ ಯೋಚನೆ ಮಾಡಬೇಕು. ಯಾರೇ ಒಬ್ಬ ನಿಮಗೆ ತರಗತಿಯಲ್ಲಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಸಂಬಂಧಗಳಿರಬೇಕೇ ಹೊರತು ಅದು ಓದಿಗೆ ಪೂರಕವಾಗುವಂಥದ್ದು ಇರಬೇಕು, ನಿಮ್ಮ ವ್ಯಕ್ತಿತ್ವಕ್ಕೆ ಬೆಳವಣಿಗೆಗೆ ಸಹಾಯ ಆಗುವಂಥದ್ದಾಗಿರಬೇಕು. ಆಗ ಮಾತ್ರ ಸಾಧ್ಯ. ಇಷ್ಟೆಲ್ಲ ಹೇಳಿದ ಮೇಲೂ ನಮಗೆ ಒಂದು ಹಿರಿದಾದ ಆದರ್ಶನೋ ಡೆಸ್ಟಿನೇಷನ್ ಅಂತ ಏನು ಹೇಳ್ತೀವಿ, ನಾನು ಏನು ಆಗಬೇಕು ಅನ್ನೋದನ್ನು ನಾವೆಲ್ಲರೂ ಚಿಕ್ಕವರಿರುವಾಗ 108 ಹೇಳ್ತಿದ್ವಿ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಭೂಮಿ ಮೇಲೆ ಇರೋದೆಲ್ಲ ಹೇಳೋರು. ನಾವಾದರೂ ಹೇಳ್ತಿರ್ಲಿಲ್ಲ, ನಮ್ಗೆ ಅಷ್ಟೊಂದು ವೆರೈಟಿನೇ ಗೊತ್ತಿರಲಿಲ್ಲ. ನಮ್ಮ ಮಕ್ಕಳನ್ನ ಕೇಳಿದ್ರೆ ಅಬ್ಬಬ್ಬಬ್ಬ, ಏರೋಪ್ಲೇನಲ್ಲೂ ನಾನೇ ಪೈಲಟ್ ಆಗಬೇಕು, ನಾನೇ ಡಾಕ್ಟರ್ ಆಗಬೇಕು, ನಾನೇ ಇದಾಗಬೇಕು ಅಂತೆಲ್ಲ ಹೇಳ್ತಿದ್ರು. ಹೇಳೋದು ಬೇರೆ, ಆಗೋದು ಬೇರೆ ಅನ್ನೋದು ನಿಜ. ಆದರೂ ಕನಸು ಕಾಣುವಾಗ ಹಿಮಾಲಯ ಹತ್ತಬೇಕು ಅಂದರೆ ಕೊನೆ ಪಕ್ಷ ನಂದಿ ಬೆಟ್ಟ ಆದರೂ ಹತ್ತೀವಲ್ವ. ನಾವು ಹಿಮಾಲಯ ಹತ್ತೋ ಆಸೆನೇ ಇಲ್ದಿದ್ರೆ ನಂದಿ ಬೆಟ್ಟನೂ ಇಲ್ಲ, ಇಲ್ಲಿ 2 ಮಾಡಿ ಇದ್ದರೆ ಮಾಡಿನೂ ನಾವು ಹತ್ತೋದಿಲ್ಲ. ಆದ್ದರಿಂದ ನಮ್ಮ ಚಿಂತನೆ, ಆದರ್ಶಗಳು ತುಂಬ ಉದಾತ್ತವಾಗಿರಬೇಕು. ಕೊನೆಗೆ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ನನ್ನ ಮಾತನ್ನು ನಿಲ್ಲಿಸ್ತೀನಿ. ನಾನು ಈ ಥರ ಛಲವಂತಿಕೆಯಿಂದ ಬದುಕನ್ನು ಕಟ್ಟಿಕೊಂಡಂತಹ ರಕಮಾಬಾಯಿ ಅನ್ನೋರ ಹೆಸರನ್ನು ನೀವು ಎಷ್ಟು ಜನ ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ. ಇವರು 1880ರ ದಶಕದಲ್ಲಿ ಹುಟ್ಟಿದವರು. ಅವಳೊಬ್ಬಳು ಬಡಗಿ ಕುಟುಂಬದಲ್ಲಿ ಹುಟ್ಟಿದವರು. ಸ್ವಲ್ಪ ತಂಪಾಗಿದ್ದ ಮನೆ, ಶಿಕ್ಷಣಕ್ಕೆ ಆದ್ಯತೆಯೂ ಇತ್ತು, ಶಾಲೆಗೆ ಹೋಗ್ತಿದ್ದು. ಒಂದು 12ನೇ ವಯಸ್ಸಿಗೆ ಅವಳಿಗೆ ಬಾಲ್ಯ ವಿವಾಹ ಮಾಡ್ತಾರೆ. ಅವಳಿಗೆ ವಿವಾಹ ಅಂದರೆ ಏನು ಗೊತ್ತಿಲ್ಲ, ಅವನೂ ಗೊತ್ತಿಲ್ಲ. ಅದೇನೋ ಅವಳ ಹೆಸರಿನಲ್ಲಿ ಅವಳ ಮಲತಂದೆ ಆಸ್ತಿಯನ್ನು ಬರೆದಿಟ್ಟಿರ್ತಾನೆ, ತಂದೆ ಬರೆದಿರ್ತಾನೆ, ಮಲತಂದೆ ಅವಳನ್ನು ನೋಡ್ಕೋತಿರ್ತಾನೆ. ಅವನು ಆ ಆಸ್ತಿಯ ಆಸೆಗಾಗಿ ಯಾರಿಗೂ ಮದುವೆ ಮಾಡ್ಕೊತಾನೆ. ಆಯಿತಾ? ಮನೆ ಹಳಿಯನ್ನು ನಾನು ಮಾಡ್ಕೊಡ್ತಾನೆ. ಅವನಿಗೂ ಏನಂತ ವಿದ್ಯೆ ಮೈಬಗ್ಸಿ ದುಡಿಯೋದು ಎಂಥದ್ದೂ ಇಲ್ಲ. ಇವಳಿಗೆ ಅವಳನ್ನು ನೋಡಿದ್ರೆ ಅಸಹ್ಯ ಆಗ್ತದೆ. ಚಿಕ್ಕ ಹುಡುಗಿ ಅಲ್ಲೇ, ಬಟ್ ಶಾಲೆ ಕಾಲೇಜುಗಳಲ್ಲಿ ತುಂಬ ಬುದ್ಧಿವಂತರು ಕೂಡ ಅವಳಿಗೆ ಬುದ್ಧಿ ಬಂದಾದಮೇಲೆ ನನಗೆ ಅವನು ಬೇಡ, ನಾನು ಅವನ ಜೊತೆ ಇರಲ್ಲ, ನನಗೆ ಮದುವೆನೇ ಬೇಡ, ನನಗೆ ಆ ಗಂಡ ಬೇಡ ಅಂದಾಗ ಆ ಗಂಡನ ಮನೆಯವರು ಕೋರ್ಟ್ ಹೋಗ್ತಾರೆ. ಕೋರ್ಟಲ್ಲಿ ಆಗಿನ ನಿಯಮಗಳ ಪ್ರಕಾರ ಮದುವೆ ಮಾಡ್ಕೊಂಡ್ಮೇಲೆ ನೀನು ಗಂಡನ ಮನೆಗೆ ಹೋಗ್ಲೇಬೇಕು, ಅವ್ನು ಬದುಕಿರೋವ. ಏನೇನೇ ಮಾಡಿದ್ರು ಕೋರ್ಟಲ್ಲಿ ಅವತ್ತು ಸತಿ ಪದ್ಧತಿಯನ್ನು ವಿರೋಧಿಸಿದ್ದನ್ನು, ಎಷ್ಟೋ ಪ್ರಗತಿಕಾರಕವಾದ ಕಾಯ್ದೆಗಳನ್ನು ಮಾಡಿದ್ದ ಬ್ರಿಟಿಷ್ ಸರ್ಕಾರ ಕೂಡ ಅವಳ ಮಾತಿಗೆ ಏನೂ ಮಾಡಲ್ಲ. ಅದೆಷ್ಟು ಹೋರಾಟ ಮಾಡ್ತಾಳೆ, ಜೊತೆಗೆ ಓದ್ತಾ ಇರ್ತಾಳೆ. ಅವಳನ್ನು ಮೊದಲ ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಇದ್ದಾರಲ್ಲ ನಮ್ಮ ದೇಶದ, ಅವಳು ಡಾಕ್ಟರ್ ಆಗ್ತಾಳೆ. ಆರಂಭದ ಪ್ರಥಮ ವೈದ್ಯೆಯರಿದ್ದಾರಲ್ಲ ಅದರಲ್ಲಿ ಅವಳು ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಾಗ ಹೇಳ್ತಾರೆ, ನೀನು ಗಂಡನ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ನೀನು ನಿನ್ನ ಅರೆಸ್ಟ್ ಆಗ್ತೀಯ, ಜೈಲು. ಗಂಡನ ಜೊತೆ ಬದುಕೋಕ್ಕಿಂತ ನಾನು ಜೈಲಿಗೆ ಹೋಗೋದೇ ವಾಸಿ, ನಾನು ಜೈಲಲ್ಲೇ ಇರ್ತೀನಿ, ನನಗೆ ಗಂಡ ಬೇಡ ಅಂತ ಹೇಳ್ತೀನಿ. ಆಮೇಲೆ ಆ ಇಶ್ಯೂನ ರಾಣಿ ಎಲಿಜಬೆತ್ ಅಂತಾರವಾಗ, ರಾಣಿ ವಿಕ್ಟೋರಿಯಾವರೆಗೂ ಹೋಗುತ್ತೆ. ರಾಣಿ ಮಧ್ಯೆ ಪ್ರವೇಶಿಸಿ ಅವಳು ಜೈಲು ವಾಸ ತಪ್ಪಿಸ್ತಾರೆ. ಅವಳು ಆಮೇಲೆ ಲಂಡನ್ಗೆ ಹೋಗಿ ವೈದ್ಯ ಪದವಿಯನ್ನು ಮಾಡಿಕೊಂಡು ವಾಪಸ್ ಬಂದು ಅವಳ 90ನೇ ವಯಸ್ಸಿನವರೆಗೂ ಪ್ರಾಕ್ಟೀಸ್ ಮಾಡಿ ಒಂದು ಆದರ್ಶ ಆಗ್ತಾರೆ. ಇಂಥ ಆದರ್ಶಗಳನ್ನು ನಾವು ನಿಜವಾಗ್ಲೂ ಇಟ್ಕೋಬೇಕು. ಅವಳಿಗಷ್ಟು ಸುಲಭ ಇರಲಿಲ್ಲ, ಓದೋದು ಸುಲಭ ಇರಲಿಲ್ಲ, ಗಂಡನಿಂದ ತಪ್ಪಿಸ್ಕೊಳ್ಳೋದು ಸುಲಭ ಇರಲಿಲ್ಲ.
ಇಂತಹ ಸಾಮಾಜಿಕ ಅನಿಷ್ಟಗಳು ನಿಮ್ಮನೆಗಳಲ್ಲೂ ಇರಬಹುದು. ಬೇಗ ಮದುವೆ ಮಾಡ್ಬೋದು, ಯಾರೋ ಒಳ್ಳೆ ಗಂಡು ಸಿಕ್ಕಿದ್ದಾನೆ ಅಂತ. ಆದರೆ ನಿಮ್ಮ ವಿದ್ಯಾಭ್ಯಾಸನೇ ಮುಗಿದೇ ಇರುವಾಗ, ನೀವು ಬಯಸಿದ್ದನ್ನು ಮಾಡ್ಕೊಳ್ಳದೆ ಇರುವಾಗ ಒಂದು ಸತಿ ಮದುವೆ ಆದರೆ ಅಯ್ಯೋ ಹೇಗಿದ್ದರೂ ನೀನು ಬೇಯಿಸಿ ಹಾಕಬೇಕು, ಮಗುನ ನೋಡ್ಕೋಬೇಕು, ಎಷ್ಟು ಓದಿದ್ರೆ ಅಷ್ಟೇ ಸಾಕು, ಆಮೇಲೆ ಕೆಲ್ಸಕ್ಕೆ ಹೋಗಬೇಡ, ಅದೆಲ್ಲ ಮಾತೇ ಅಲ್ಲ. ನಮ್ಮ ದೇಶದ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರು ಹೆಣ್ಣು ಮಕ್ಕಳಿಗೆ ಒಂದು ಮಾತನ್ನು ಹೇಳಿದ್ದಾರೆ, ಮದುವೆ ಅನ್ನುವುದು ಉದ್ಯೋಗದ ಪರ್ಯಾಯ ಅಲ್ಲ. ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳು ಓದಬೇಕು, ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಆದ್ದರಿಂದ ಪುರುಷ ಆಗಲಿ ಮಹಿಳೆ ಆಗಲಿ ಪರಸ್ಪರ ಗೌರವ ಕೊಡಬೇಕು ಅಂತಂದರೆ ಅವರು ಆರ್ಥಿಕವಾಗಿಯೂ ವೈಚಾರಿಕವಾಗಿಯೂ ಭಾವನಾತ್ಮಕವಾಗಿಯೂ ಸಮಾನರಾಗಿರಬೇಕು. ಇಲ್ಲ ಅಂದರೆ ಅದು ಆಳು ಮತ್ತು ಒಡೆಯನ ಸಂಬಂಧ ಆಗತ್ತೆ ಅನ್ನೋದನ್ನು 60ರ ದಶಕದಲ್ಲೇ ಹೇಳಿದ್ರು. ನಾವು ನೆಹರೂನೂ ಮರ್ತಿದ್ದೀವಿ, ನೆಹರು ಹೇಳಿರೋ ಮಾತನ್ನು ಮರ್ತಿದ್ದೀವಿ. ಅಂಥ ಯುಗದಲ್ಲಿ ಇವತ್ತು ನಾವು ಬದುಕ್ತಾ ಇರೋವಾಗ ವಿಶೇಷವಾಗಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ನಾನು ಹೇಳ್ತಿದ್ದೀನಿ, ನಮ್ಮ ಆದರ್ಶಗಳು ಉನ್ನತವಾದದ್ದಾಗಿರಲಿ, ಅದರ ಕಡೆಗೆ ದಿಟ್ಟವಾದ ಹೆಜ್ಜೆ ಇಡೋಣ. ಅದಕ್ಕೆ ನಾವು ಆಯ್ಕೆ ಮಾಡಿಕೊಳ್ಬೇಕಾದ ಹಾದಿ ವೈಚಾರಿಕತೆಯ ಹಾದಿ ಆಗಿರಬೇಕು. ಆಯಿತಾ? ನಮ್ಮ ಮನೆಗಳಲ್ಲೇ ದೊಡ್ಡ ದೊಡ್ಡ ಪೋಸ್ಟಲ್ಲಿರೋರು, ಜಡ್ಜ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವರು ಸಮೃದ್ಧಿ ಬೇಕು, ಒಳ್ಳೇದೇನಾರು ಆಗಬೇಕು ಅಂದರೆ ಹೋಮ ಹವನಗಳ ಮೊರೆ ಹೋಗ್ತಾರೆ. ಅಂಥದ್ದು ನಮ್ಮ ಆಯ್ಕೆ ಆಗಬಾರ್ದು. ಕಷ್ಟಪಡೋಣ, ಓದಿ ಕಷ್ಟದಿಂದ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ನಮಗೆ ಪಾಸಿಟಿವ್ ಆದ ಹಲವಾರು ನಿದರ್ಶನಗಳಿದೆ. ಅವು ನಮ್ಮನ್ನು ನಿಯಂತ್ರಿಸಬೇಕು, ನಮ್ಮ ಬುದ್ಧಿಯನ್ನು ನಿಯಂತ್ರಿಸಬೇಕು. ದಯವಿಟ್ಟು ಯಾರು ಪಿಯರ್ ಪ್ರೆಷರ್ಗೆ ಒಳಗಾಗಬೇಡಿ. ನಿಮ್ಮ ಜೊತೆಲಿರೋನ ಹತ್ರ ಆ್ಯಪಲ್ ಫೋನ್ ಇದೆ, ನನಗೂ ಬೇಕು ಅಂತಲೋ, ಅವನೆಲ್ಲೋ ಹೋಗ್ತಾನೆ, ಕ್ಲಾಸ್ ಬಂಕ್ ಮಾಡಿ ಸಿನಿಮಾಕ್ಕೆ ಹೋಗ್ತಾನೆ, ಪಾರ್ಕ್ಗೆ ಹೋಗ್ತಾನೆ ಅಂದರೆ ನಾನು ಬಂಕ್ ಮಾಡಿ ಅವನ ಹಿಂದೆ ಹೋಗೋಣ ಅನ್ನೋದಾಗಲಿ, ಅಂಥ ಕೆಲಸಗಳನ್ನು ಖಂಡಿತ ಮಾಡಬೇಡಿ. ಒಳ್ಳೆಯತನದಿಂದ ಅವರನ್ನು ನೀವು ಪ್ರಭಾವಿಸಬೇಕೇ ಹೊರತು ಕೆಟ್ಟದಕ್ಕೆ ನೀವು ಒಳಗಾಗಿ ಹೋಗದೇ ಇರಲಿ ಅಂತ ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ನನ್ನನ್ನು ಇಲ್ಲಿ ಬರಮಾಡಿಕೊಂಡ ಪ್ರಿನ್ಸಿಪಾಲರಿಗೆ ಮತ್ತೊಮ್ಮೆ ವಂದನೆ.